ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ಮುಖ್ಯವಾದ ವಿಷಯ, ಇಂಡಿಯಾ ಕಂಡಕ್ಟೆಡ್ ಆಪರೇಷನ್ ಸಿಂಧೂರ್ 23 minutes precision strike targeting 9 terrorist locations in Pakistan using indigenous systems like BrahMos with no collateral damage reported. ಇದು ಹಳೆಯ ಸುದ್ದಿ ಅಂತ ನಿಮ್ಗೆ ಅನಿಸಬಹುದು. ಅಂತಂದ್ರೆ ಆಪರೇಷನ್ ಸಿಂಧೂರ್ ಮಾಡಿದ್ದು 23 ನಿಮಿಷದ ಒಳಗಡೆ ದಾಳಿ ನಡೆಸಿದ್ದು, ಅದಾದ್ಮೇಲೆ ಅಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಗುರಿ ಆಗಿಸಿಕೊಂಡು ನಾವು ಕಾರ್ಯಾಚರಣೆ ನಡೆಸಿದ್ವಿ. ಇದೆಲ್ಲದರ ಬಗ್ಗೆ ಈಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರ್ತಕ್ಕಂತಹ ಅಜಿತ್ ದೋವಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 9 ಪಾಕ್ ಸೈಟ್ಸ್ ಹಿಟ್ ಡ್ಯೂರಿಂಗ್ ಆಪರೇಷನ್ ಸಿಂಧೂರ್ ಅಂತ. ಅಂತಂದ್ರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನದ 9 ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಆಗಿತ್ತು ಅನ್ನುವಂತ ಅವ್ರು ಹೇಳಿಕೆ ಕೊಟ್ಟಿರೋದ್ರಿಂದ ಈಗ ಮತ್ತೆ ಅದು ಸುದ್ದಿಯಲ್ಲಿದೆ. ಇಲ್ಲಿ ಮುಖ್ಯವಾಗಿ ಬ್ರಹ್ಮೋಸ್ನಂತಹ ಹೊಸ ಸಂಪೂರ್ಣವಾಗಿ ದೇಶೀಯ ವ್ಯವಸ್ಥೆಗಳನ್ನು ಬಳಸಿದ್ದಾರೆ. ಮತ್ತೆ ಯಾವುದೇ ದೊಡ್ಡ ಮಟ್ಟದ ಹಾನಿ, ಕೊಲಾಟ್ರಲ್ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಬ್ರಹ್ಮೋಸ್ ಅನ್ನೋದೇನು, ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ಇಂಡಿಯಾ ಅಂಡ್ ರಷ್ಯಾ. ಬ್ರಹ್ಮೋಸ್ 2 ನದಿಗಳಿಂದ ತೆಗೆದುಕೊಂಡಿರುವ ಹೆಸರು. ಯಾವ್ದು ಅಂತ ನೆನ್ಪು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದ್ರ ಜೊತೆ ಬ್ರಹ್ಮೋಸಿನ ದೂರ ಎಷ್ಟು ದೂರ ತನಕ ಇದು ಹೋಗುತ್ತೆ, ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಯಾವ ಸ್ಪೀಡ್ ನಲ್ಲಿ ಹೋಗುತ್ತೆ ಬ್ರಹ್ಮೋಸ್ ಅನ್ನೋದನ್ನ ನಾವು ಒಂದ್ಸಾರಿ ಮೊದಲು ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಯಾರಿಗಾದ್ರೂ ಗೊತ್ತಿದ್ರೆ ಅಥವಾ ಅದನ್ನ ನೆನ್ಪು ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಬಹುದು. ಬ್ರಹ್ಮೋಸಿನ ಸ್ಪೀಡ್ ಮತ್ತೆ ಅದರ ಶಬ್ದದ ವೇಗಕ್ಕಿಂತ ಜಾಸ್ತಿ ಹೋಗುತ್ತಾ, ಸೂಪರ್ ಸಾನಿಕ್ ಅಂತಂದ್ರೆ ಏನು, ಇದೆಲ್ಲದ್ರ ಬಗ್ಗೆ ಮೊದಲು ನೋಡಿದ್ವಿ. ಹಾಗಾಗಿ ಭಾರತ ಮತ್ತೆ ರಷ್ಯಾ ಸೇರ್ಕೊಂಡು ಡೆವಲಪ್ ಮಾಡಿರೋದು. ನೋನ್ ಫಾರ್ ಇಟ್ಸ್ ಹೈ ಸ್ಪೀಡ್ ಅಂಡ್ ಅಕ್ಯುರಸಿ, ಜಾಸ್ತಿ ನಿಖರವಾಗಿರುತ್ತೆ, ವೇಗ ತುಂಬಾ ಇರುತ್ತೆ. ಅಂಡ್ ಪ್ಲೇಸ್ ಅ ಕೀ ರೋಲ್ ಇನ್ ಇಂಡಿಯಾಸ್ ಇಂಡಿಜಿನಸ್ ಸ್ಟ್ರಾಟಜಿಕ್ ಸ್ಟ್ರೈಕ್ ಕ್ಯಾಪಬಿಲಿಟಿ. ನಮ್ಮ ದೇಶೀಯ ಕಾರ್ಯತಂತ್ರದಲ್ಲಿ ದಾಳಿ ಮಾಡೋ ಸಾಮರ್ಥ್ಯ ಬಹಳ ಇದೆ ಇದಕ್ಕೆ. ಹಾಗಾಗಿ ಒಂದು ಉತ್ತಮವಾದ, ಅತ್ಯದ್ಭುತವಾದ ಒಂದು ಕ್ಷಿಪಣಿ ಇದು. ದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಈಗ ಒಂದು ಪ್ರಶ್ನೆ ಇದೆ ನಿಮ್ಗೆ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇವರು ಯಾವುದಾದ್ರೂ ಒಂದು ಮಿನಿಸ್ಟ್ರಿ ಅಂಡರ್ ಬರ್ತಾರಾ? ನೋಡಿದ ತಕ್ಷಣ ಇದು ಡಿಫೆನ್ಸ್ ಮಿನಿಸ್ಟ್ರಿ ಅಂತ ನಿಮ್ಗೆ ಅನ್ಸಬಹುದು. ಆದ್ರೆ ಹೋಗಿ ಚೆಕ್ ಮಾಡಿ, ಡಿಫೆನ್ಸ್ ಮಿನಿಸ್ಟ್ರಿ ಅಂಡರ್ ಇವರು ಬರೋದಿಲ್ಲ. ಮತ್ತೆ ಯಾವ್ದ್ರ ಅಂಡರ್ ಬರ್ತಾರೆ ಇವರು ಅಂತ ಚೆಕ್ ಮಾಡಿ ಅದನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. Senior official in India who advises the Prime Minister on national and international security matters and plays a central role in strategic operation and defense planning. ಅಂತಂದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಂತ ಕರಿತೇವೆ ಕನ್ನಡದಲ್ಲಿ. ಪ್ರಧಾನಮಂತ್ರಿಗಳಿಗೆ ಈಗ ರಾಷ್ಟ್ರೀಯ ಭದ್ರತೆ ಹೆಸರಲ್ಲೇ ಇದೆಯಲ್ವಾ, ಅಂತಾರಾಷ್ಟ್ರೀಯ ಭದ್ರತೆ ಈ ವಿಷಯಗಳ ಕುರಿತು ಸಲಹೆಯನ್ನ ನೀಡುವವರು ಇವರು. ಮತ್ತೆ ನಮ್ಮ ದೇಶದ ರಕ್ಷಣೆ ಇರಬಹುದು, ಬೇರೆ ಬೇರೆ ಕಾರ್ಯಾಚರಣೆಗಳಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಮುಂದಿನ ವಿಚಾರ, ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ED ಅಂತ ಶಾರ್ಟ್ ಆಗಿ ಕರಿತೇವೆ, ಕಂಡಕ್ಟೆಡ್ ಫ್ರೆಶ್ ರೇಡ್ಸ್ ಇನ್ ಪಂಜಾಬ್ ಅಂಡ್ ಹರಿಯಾಣ ಆಸ್ ಪಾರ್ಟ್ ಆಫ್ ಇಟ್ಸ್ ಪ್ರೋಬ್ ಇಂಟು ಹ್ಯೂಮನ್ ಟ್ರಾಫಿಕಿಂಗ್ ಅಂಡ್ ಮನಿ ಲಾಂಡ್ರಿಂಗ್ ರ್ಯಾಕೆಟ್ ಯೂಸಿಂಗ್ ದಿ ಇಲ್ಲಿಗಲ್ ಡಂಕಿ ರೂಟ್ ಟು ಸೆಂಡ್ ಇಂಡಿಯನ್ಸ್ ಟು ದಿ US. ಕೆಲವು ತಿಂಗಳ ಅಥವಾ ಹಿಂದಿನ ವರ್ಷ ಅನ್ಸುತ್ತೆ ಅಲ್ವಾ, ಡಂಕಿ ಅಂತ ಒಂದು ಫಿಲ್ಮ್ ಬಂದಿತ್ತು. ನನ್ನ ಪ್ರಕಾರ ಶಾರುಖ್ ಖಾನ್ ಅನ್ಸುತ್ತೆ, ಸಾರಿ, ಡಂಕಿ ಅನ್ನುವಂತ ಫಿಲ್ಮ್ ಬಂದಿತ್ತು. ಅಂತಂದ್ರೆ ಹೇಗೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಇಲ್ಲೀಗಲ್ ದಾರಿಯ ಮೂಲಕ, ಅಂತಂದ್ರೆ ಅಕ್ರಮವಾದಂತಹ ದಾರಿಯನ್ನ ಯೂಸ್ ಮಾಡಿಕೊಂಡು ದೇಶಗಳ ಗಡಿಯನ್ನ ದಾಟ್ಕೊಂಡು ಅಮೆರಿಕಕ್ಕೆ ಹೋಗ್ತಾರೆ ಅನ್ನೋದೆಲ್ಲ ಆ ಫಿಲ್ಮ್ ಅಲ್ಲಿ ಇತ್ತು ಅಂತ ನಾನೆಲ್ಲ ಓದಿದ್ದೆ ಅಷ್ಟೇ. ಆ ಫಿಲ್ಮ್ ನಾನು ನೋಡಿಲ್ಲ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರಬಹುದು. ಈಗ ಇಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸಹ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನ್ ಮಾಡಿದೆ ಇಲ್ಲಿ ಅಂತಂದ್ರೆ, ಈಗ ಅಮೆರಿಕಕ್ಕೆ ಭಾರತೀಯರನ್ನ ಡಂಕಿ ಮಾರ್ಗ ಅಂತ ಕರೀತಾರೆ. ಅಂತಂದ್ರೆ ಕಳ್ಳ ಸಾಗಣೆ ಮಾಡುವಂತಹ ಒಂದು ಮಾರ್ಗ. ಕಳ್ಳ ಸಾಗಣೆ ಮಾಡಿ ಹಣ ವರ್ಗಾವಣೆ ಮಾಡ್ಕೊಳ್ಳೋದು, ಅದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ಬೇರೆ ಬೇರೆ ಗುಂಪುಗಳಿತ್ತು. ಅಂತ ಜಾಲದ ಮೇಲೆ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿ ಎಲ್ಲಿ, ಅದು ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ದಾಳಿ ನಡೆಸಿದ್ದಾರೆ. ಇನ್ನು ಡಂಕಿ ರೂಟ್ ಬಗ್ಗೆ ನೋಡೋದಾದ್ರೆ, ಇದು ಡಾಂಕಿ ರೂಟ್ ಅಂತ ಸಹ ಹೇಳ್ತಾರೆ ಅಥವಾ ಡಂಕಿ ರೂಟ್ ಅಂತ ಕರೀತಾರೆ. refers to an illegal immigration path where people are smuggled across multiple countries' borders, often through dangerous terrain, enter the US without valid documents. ಯಾಕೆ ಹೀಗೆ ಮಾಡ್ತಾರೆ ಅಂತಂದ್ರೆ, ಮುಖ್ಯವಾಗಿ ಅವ್ರ ಹತ್ರ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ದಾಖಲೆಗಳು ಇರೋದಿಲ್ಲ. ಮತ್ತೆ ಕೆಲವೊಬ್ರು ಇದನ್ನೇ ಉಪಯೋಗಿಸ್ಕೊಂಡು ನಿಮ್ಮನ್ನ ಬೇರೆ ದೇಶಕ್ಕೆ ಕಳಿಸ್ತೇನೆ, ಅಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ಆಪರ್ಚುನಿಟಿ ಇದೆ, ನಿಮ್ಮನ್ನ ಒಂದೇ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಗಳಿಸೋ ಹಾಗೆ ಮಾಡ್ತೇನೆ, ಕೋಟ್ಯಾಧೀಶರನ್ನಾಗಿ ಮಾಡಿಸ್ತೇನೆ. ಹೀಗೆ ಇಲ್ಲಿ ಹೇಗೆ ನಾವು ತಿಂಗಳುಗಳಲ್ಲಿ ಹಣ ಡಬಲ್ ಆಗೋದು ಅಂತ ಎಷ್ಟೋ ಯೋಜನೆಗಳನ್ನು ನೋಡ್ತಿರ್ತೀವಲ್ಲ. ಯೋಜನೆ ಅಂತಂದ್ರೆ
ಬೇರೆ ಬೇರೆ ಸ್ಕ್ಯಾಮ್ಸ್ಗಳು. ಆ ಸ್ಕ್ಯಾಮ್ಸ್ಗಳನ್ನ ನೋಡೋ ರೀತಿನೇ ಬೇರೆ ದೇಶಕ್ಕೆ ಕಳಿಸಿ ಅವರಿಂದ ಹಣ ಕಿತ್ಕೊಳ್ಳುವಂತಹ ಸ್ಕ್ಯಾಮ್ಗಳು ಇರುತ್ತೆ. ಅಲ್ಲಿ ಯೂಸ್ ಆಗೋದು ಈ ಡಂಕಿ ಮಾರ್ಗ ಅಥವಾ ಡಂಕಿ ರೂಟ್. ಅಮೆರಿಕಕ್ಕೆ ಬೇರೆ ಬೇರೆ ದೇಶಗಳನ್ನ ಗಡಿ ದಾಟಿ ದಾಟಿ ಆಮೇಲೆ ಅಲ್ಲಿ ಹೋಗಿ ತಲುಪಿಸ್ತಾರೆ ಎಷ್ಟೋ ಜನರನ್ನ. ಕಳ್ಳ ಸಾಗಣೆ ಇದು. ಅಕ್ರಮ ವಲಸೆ ಮಾರ್ಗದ ಮೂಲಕ ಅವ್ರನ್ನ ಕಳಿಸ್ತಾರೆ. ಇದರಲ್ಲಿ ಎಷ್ಟೋ ಅಪಾಯಕಾರಿ ಭೂ ಪ್ರದೇಶಗಳಿರುತ್ತೆ, ಅದ್ರ ಮೂಲಕ ಹೋಗಿ ಆ ದೇಶಕ್ಕೆ ಸೇರ್ಕೊಳ್ಳೋದು. ಇನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆಯಲ್ವಾ, ಇದು ಯಾವ್ದ್ರ ಅಂಡರ್ ಬರುತ್ತೆ ನೋಡಿ, ಸೆಂಟ್ರಲ್ ಏಜೆನ್ಸಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಯಾವುದು? ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಒಂದು ಕೇಂದ್ರೀಯ ಸಂಸ್ಥೆ. ಇಟ್ ಇನ್ವೆಸ್ಟಿಗೇಟ್ಸ್ ಫಿನಾನ್ಷಿಯಲ್ ಕ್ರೈಮ್ಸ್ ಲೈಕ್ ಮನಿ ಲಾಂಡ್ರಿಂಗ್ ಅಂಡರ್ ಲಾಸ್ ಸಚ್ ಆಸ್ ದಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, PMLA ಆಕ್ಟ್. ಇದನ್ನ ಎಕನಾಮಿಲಿ ಇನ್ನೂ ಡೀಟೇಲ್ ಆಗಿ ನೀವು ನೋಡ್ತೀರಿ. ಆಕ್ಟ್ ನ ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡೋದು, ಎಲ್ಲದಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕ ಅಪರಾಧಗಳನ್ನ ಯಾವ ತನಿಖೆ ಮಾಡುತ್ತೆ? ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಇನ್ನು ಮುಂದಿನ ವಿಷಯ, ದ ಇಂಡಿಯನ್ ಕೋಸ್ಟ್ ಗಾರ್ಡ್ ರೆಸ್ಕ್ಯೂಡ್ 2 ಫಾರಿನ್ ನ್ಯಾಷನಲ್ಸ್ ಫ್ರಮ್ ದಿ US ರಿಜಿಸ್ಟರ್ಡ್ ಯಾಚ್ ಸ್ಟ್ಯಾಂಡರ್ಡ್ ನಿಯರ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಡ್ಯೂ ಟು ಇಂಜಿನ್ ಅಂಡ್ ಸೇಲ್ ಫೇಲ್ಯೂರ್ ಇನ್ ರಫ್ ಸೀಸ್. ಏನಾಗ್ತಾ ಇದೆ? ಕರಾವಳಿ ಕಾವಲು ಪಡೆ, ನಾವು ಏನಂತ ಕರಿತೇವೆ, ಕೋಸ್ಟ್ ಗಾರ್ಡ್. ಕೋಸ್ಟ್ ಗಾರ್ಡ್ ಅವರು ನಿಕೋಬಾರ್, ಗ್ರೇಟ್ ನಿಕೋಬಾರ್ ಅಂತ ದ್ವೀಪ ಇದು, ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಹೋಗಿ ಚೆಕ್ ಮಾಡಿ ಮ್ಯಾಪ್ ನಲ್ಲಿ. ಇವತ್ತೆ ನಿಕೋಬಾರ್ ಎಲ್ಲಿ ಬರುತ್ತೆ, ಅಂಡಮಾನಿಗೆ ಯಾವ್ಯಾವ ತರ ಇದೆ, ಲಿಟ್ಲ್ ಅಂಡಮಾನ್ ಅಂತ ಇದೆಯಾ, ಮತ್ತೆ ನಿಕೋಬಾರ್ ಗ್ರೇಟ್ ನಿಕೋಬಾರ್, ಅದರ ಮಿಡ್ಲ್ ಇರುವಂತಹ ಅಕ್ಷಾಂಶ ಯಾವುದು, ಎಷ್ಟು ಡಿಗ್ರಿ ಚಾನಲ್ ಅಲ್ಲಿ ಹೋಗುತ್ತೆ, ಇದೆಲ್ಲದರ ಬಗ್ಗೆ ರಿವೈಸ್ ಮಾಡಿ. ಈಗ ಗ್ರೇಟ್ ನಿಕೋಬಾರ್ ದ್ವೀಪದ ಹತ್ರ ಏನಾಗಿತ್ತು, ಎಂಜಿನ್ ಮತ್ತೆ ಅಲ್ಲಿ ವೈಫಲ್ಯದಿಂದಾಗಿ ಅಪಾಯದಲ್ಲಿ ಸಿಕ್ಕಿಬಿದ್ದಿದ್ರು. ಅಮೆರಿಕಾದ ನೋಂದಾಯಿತ ದೋಣಿ ಅದು. ಆ ಒಂದು ಇಬ್ಬರು ವಿದೇಶಿ ಪ್ರಜೆಗಳನ್ನ ಈ ಕರಾವಳಿ ಕಾವಲು ಪಡೆಯವರು ರಕ್ಷಿಸಿದ್ದಾರೆ. ಇನ್ನು ಇಲ್ಲಿ ಒಂದು ಮ್ಯಾರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್ ಅಂತಿದೆ, MRCC. ಇನ್ನು ಪೋರ್ಟ್ ಬ್ಲೇರ್ ಯಾವ್ದ್ರ ರಾಜಧಾನಿ? ಅಂಡಮಾನ್ ನಿಕೋಬಾರ್ದು. ಇಸ್ ಅ ಕೀ ನೋಡ್ ಇನ್ ಇಂಡಿಯಾಸ್ ಮ್ಯಾರಿಟೈಮ್ ಸರ್ಚ್ ಅಂಡ್ ರೆಸ್ಕ್ಯೂ ಸಿಸ್ಟಮ್, ರೆಸ್ಪಾನ್ಸಿಬಲ್ ಫಾರ್ ಕೋಆರ್ಡಿನೇಟಿಂಗ್ ಡಿಸ್ಟ್ರೆಸ್ ರೆಸ್ಪಾನ್ಸಸ್ ಇನ್ ಅಂಡಮಾನ್ ಸಿ ರೀಜನ್. MRCC ಅಂತಂದ್ರೆ ಏನು? ಇದು ಮುಖ್ಯವಾಗಿ ಈಗ ಭಾರತದಲ್ಲಿ ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ಏನಾದ್ರು ಅಪಾಯದ ಪರಿಸ್ಥಿತಿ ಎದುರಾದ್ರೆ ಅದಕ್ಕೆ ಸ್ಪಂದಿಸುವುದು ಇದರ ಕೆಲಸ. ಫುಲ್ ಫಾರ್ಮ್ ಏನು? ಮ್ಯಾರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್. ಅಂಡಮಾನ್ ಆ ಒಂದು ಪ್ರದೇಶದಲ್ಲಿ ಕಡಲ ಶೋಧ ರಕ್ಷಣಾ ವ್ಯವಸ್ಥೆಯ ಒಂದು ಕೇಂದ್ರ ಬಿಂದು ಅಂತ ಹೇಳಬಹುದು. ಇನ್ನು ಇಂದಿರಾ ಪಾಯಿಂಟ್ ಯಾವ್ದು, ಎಲ್ಲಿದೆ ಇದು? ಲೊಕೇಟೆಡ್ ಆನ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಮ್ಯಾಪ್ ಅನ್ನ ನೀವು ಸ್ಟಡಿ ಮಾಡಿದ್ರೆ ಇದರ ಬಗ್ಗೆ ಕೇಳಿರ್ತೀರಿ. ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ನ ಹತ್ರ ಇರೋದು. ಇಸ್ ದಿ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ, ದಕ್ಷಿಣದ ತುತ್ತ ತುದಿ ಅಂತ ಕರೀತೇವೆ. ಅಂಡ್ ಹೋಲ್ಡ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇನ್ ಮ್ಯಾರಿಟೈಮ್ ಸರ್ವೆಲೆನ್ಸ್ ಅಂಡ್ ರೆಸ್ಕ್ಯೂ ಆಪರೇಷನ್ ಇನ್ ದಿ ಇಂಡಿಯನ್ ಓಷನ್. ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿ ಇರುವುದಕ್ಕೆ ಆ ಪಾಯಿಂಟ್ ಏನಂತ ಕರೀತೇವೆ? ಇಂದಿರಾ ಪಾಯಿಂಟ್. ಇದು ಮುಖ್ಯವಾಗಿ ಯಾವುದಕ್ಕೆ ಮಹತ್ವವನ್ನು ಪಡ್ಕೊಂಡಿದೆ ಅಂತಂದ್ರೆ, ಈ ಹಿಂದೂ ಮಹಾಸಾಗರದಲ್ಲಿ ಈ ಕಡಲ ಸರ್ವೆಲೆನ್ಸ್, ಕಣ್ಗಾವಲು, ಮೇಲ್ವಿಚಾರಣೆ ಮಾಡೋದು ಮತ್ತೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಈ ಒಂದು ಪ್ರದೇಶ ಇಂದಿರಾ ಪಾಯಿಂಟ್ ಅನ್ನೋದು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಇನ್ನು ಮುಂದಿನ ವಿಚಾರ, ಜೆನೆಟಿಕ್ ಅನಾಲಿಸಿಸ್ ಹ್ಯಾಸ್ ಬಿಗನ್ ಆನ್ ಸ್ಯಾಂಪಲ್ಸ್ ಫ್ರಾಮ್ 2573 rhino horns destroyed by Assam in 2021, aiming to build a DNA profile library for better conservation and crime tracking. ಅಂದ್ರೆ ಏನಾಗಿತ್ತು 2021ರಲ್ಲಿ, ಈಗ ಅಸ್ಸಾಂನಲ್ಲಿ ತುಂಬಾ ಜನ ಈ ರೈನೋಸಾರಸ್ ಅಂತ ಕರಿತೇವಲ್ವಾ, ರೈನೋಸಾರಸ್ಗಳಿಂದ 1 ಹಾರ್ನ್ ರೈನೋ ಮತ್ತೆ ಬೇರೆ ಬೇರೆ ಅದರ ಬಗ್ಗೆ ಸ್ಪೀಶೀಸ್ ಗಳನ್ನ ನೀವು ನೆನಪು ಮಾಡ್ಕೊಳ್ಳಿ, ಎನ್ವೈರನ್ಮೆಂಟ್ಗೆ ಬಹಳ ಇಂಪಾರ್ಟೆಂಟು. ರೈನೋಗಳ ಒಂದು ಕೊಂಬನ್ನ ತೆಗೆದುಕೊಂಡು, ಹಾರ್ನ್ ಅನ್ನ ತೆಗೆದುಕೊಂಡು ಎಷ್ಟೋ ಜನ ಬೇಟೆ ಆಡ್ತಾ ಇದ್ರು. ಆ ಹಾರ್ನಿಗೋಸ್ಕರ ಬೇಟೆಯಾಡಿ ಅದನ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ರು. ಆಮೇಲೆ ಅಸ್ಸಾಂ ಸರ್ಕಾರ ಏನ್ ಮಾಡುತ್ತೆ, ಆ ಕಳ್ಳ ಸಾಗಣೆ ಮಾಡೋರ ಮೇಲೆ ದಾಳಿ ಮಾಡಿ ಸುಮಾರು 2573 ಕೊಂಬನ್ನ ವಶಪಡಿಸ್ಕೊಳ್ಳುತ್ತೆ. ವಶಪಡಿಸ್ಕೊಂಡು ಜಗತ್ತಿಗೆ ಅಥವಾ ಬೇರೆ ಬೇರೆ ದೇಶಗಳಿಗೆ ತಿಳಿಸ್ಬೇಕು ಅಂತಂದ್ರೆ, ಈ ವಶಪಡಿಸ್ಕೊಂಡಿರೋದನ್ನ ನಾವಿದನ್ನ ಪ್ರಚೋದಿಸೋದಿಲ್ಲ, ಹಾಗಾಗಿ ಇದೆಲ್ಲ ಯಾರು ಮತ್ತೆ ಇಂಥ ಕ್ರಮಗಳಿಗೆ ಮುಂದಾಗಬಾರದು ಅಂತ ಎಲ್ಲವನ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ, ಸುಟ್ಟು ಹಾಕ್ಬಿಡುತ್ತೆ ಅಸ್ಸಾಂ ಸರ್ಕಾರ. ಸುಟ್ಟು ಹಾಕಿದ್ಮೇಲೆ ಈಗ ಏನಾಗ್ತಾ ಇದೆ, ಕೆಲವೊಂದು ಆ ಪ್ರತಿ ಕೊಂಬಿನ ಅವಶೇಷಗಳನ್ನ ಇಟ್ಕೊಂಡಿದ್ರು, ಪ್ರತಿ ಅಂತಲ್ಲ ಕೆಲವು ಅವಶೇಷಗಳನ್ನ ಹಾಗೆ ಇಟ್ಕೊಂಡಿದ್ರು. ಆ ಅವಶೇಷಗಳನ್ನ ಕುರಿತಾಗಿ ಈಗ ಜೆನೆಟಿಕ್ ಅನಾಲಿಸಿಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನ DNA ಪ್ರೊಫೈಲ್ ಅನ್ನ ಮತ್ತೆ ಬಿಲ್ಡ್ ಮಾಡೋದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ರೈನೋಗಳ ಖಡ್ಗಮೃಗ ಅಂತ ಕರಿತೇವೆ ಅಲ್ವಾ ಕನ್ನಡದಲ್ಲಿ, ಖಡ್ಗಮೃಗಗಳ ಕೊಂಬುಗಳಿಂದ ನಾವು ಅವುಗಳ ಆನುವಂಶಿಕ ವಿಶ್ಲೇಷಣೆ ಮಾಡಬಹುದು.
ಅವರನ್ನ ಹೇಗೆ ಕನ್ಸರ್ವ್ ಮಾಡಬಹುದು ಮುಂದಿನ ದಿನಗಳಲ್ಲಿ, ಮತ್ತೆ ಯಾವ್ದಾದ್ರು ಅಪರಾಧ ಪತ್ತೆಗೋಸ್ಕರ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಹೀಗಾಗಿ ಇದಕ್ಕೋಸ್ಕರನೇ DNA ಪ್ರೊಫೈಲ್ ಲೈಬ್ರರಿ ನಿರ್ಮಿಸುವುದು ಇವರ ಉದ್ದೇಶ. ಇನ್ನು ರೈನೋ DNA ಇಂಡೆಕ್ಸ್ ಸಿಸ್ಟಮ್ ಅಂತ ಇದೆ, ರೋಡಿಸ್ ಅಂತ, ಫೊರೆನ್ಸಿಕ್ ಡೇಟಾಬೇಸ್ ಪ್ರೋಗ್ರಾಮ್ that stores individual DNA profiles of rhinos to combat poaching and illegal trade in rhino horns. ಮುಖ್ಯವಾಗಿ ಆವಾಗ ಹೇಳಿದ ಹಾಗೆ ಖಡ್ಗಮೃಗದ ಕೊಂಬುಗಳನ್ನ ಸ್ಮಗ್ಲಿಂಗ್ ಮಾಡ್ತಾರೆ, ಅಕ್ರಮ ವ್ಯಾಪಾರ ಮಾಡ್ತಾರೆ. ಅದನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡಿದ್ದಾರೆ, ರೋಡಿಸ್ DNA ಸೂಚ್ಯಂಕ ವ್ಯವಸ್ಥೆ ಇದು. ಆ ವಿಧಿವಿಜ್ಞಾನ ಪ್ರಯೋಗಾಲಯ ಅಂತೆಲ್ಲ ನೀವು ಕೇಳಿರಬಹುದು, ಫೊರೆನ್ಸಿಕ್ ಲ್ಯಾಬೋರೇಟರಿ, ಅಲ್ಲಿ ಅದನ್ನ ಟೆಸ್ಟ್ ಮಾಡಿ ಅದಾದ ನಂತರ ಅದಕ್ಕೋಸ್ಕರ ಒಂದು ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ, DNA ಪ್ರೊಫೈಲ್ ಅನ್ನು ಸಂಗ್ರಹ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಂದರ್ಭಗಳು ಬಂದಾಗ ಪ್ರೊಫೈಲಿಂಗ್ ಅನ್ನ ಯೂಸ್ ಮಾಡ್ಕೊಳ್ತಾರೆ, ಯಾವ ರೀತಿ DNA ಮ್ಯಾಚ್ ಆಗುತ್ತೆ, ಸೊ ಎಲ್ಲಾದ್ರೂ ಇದನ್ನ ಇನ್ನೂ ಹೆಚ್ಚು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೋಬಹುದಾ ಅನ್ನೋದ್ರ ಬಗ್ಗೆ ಎಲ್ಲ ಇದು ಹೆಲ್ಪ್ ಆಗುತ್ತೆ. ಇನ್ನು ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್, ಇದ್ರ ಬಗ್ಗೆ ಕೆಲವು ದಿನಗಳಿಂದ ನೋಡಿದ್ವಿ, ನೆನಪಿದ್ಯಾ? STR ಅಂತ ನಮ್ಮ DNA ಅಲ್ಲಿ AT CG GT CA ಈ ತರ ಬೇಸ್ ಪೇರ್ಗಳಿರುತ್ತೆ. ಬೇಸ್ ಪೇರ್ಗಳು ರಿಪೀಟ್ ಆಗ್ತಾ ಇರುತ್ತೆ ಮತ್ತೆ ಮತ್ತೆ. ಆ ಬೇಸ್ ಪೇರ್ಗಳು ರಿಪೀಟ್ ಆಗೋದಕ್ಕೆ ಏನಂತ ಕರೀತಾರೆ, ಸ್ಪೆಸಿಫಿಕ್ ರಿಪೀಟಿಂಗ್ DNA ಸೀಕ್ವೆನ್ಸಸ್ ಯೂಸ್ಡ್ ಇನ್ ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗ್. ಈ ತರ ರಿಪೀಟ್ ಆಗ್ತಾ ಇರೋದನ್ನ ಒಂದು ATCG ಅಂತ ಬಂತು, ಮತ್ತೆ ATCGನೇ ಬರ್ಬಹುದು, ATCGನೇ ಬರ್ಬಹುದು. ಈ ತರ ರಿಪೀಟ್ ಆದ್ರೆ ಒಂದು ಪ್ಯಾಟರ್ನ್ ಸಿಗುತ್ತೆ ನಮಗೆ. ಆ ಪ್ಯಾಟರ್ನ್ ಡಿಫ್ರೆಂಟ್ ಇರುತ್ತೆ ಪ್ರತಿಯೊಂದು ಮನುಷ್ಯನಿಗೆ. DNA ಈ ಪ್ಯಾಟರ್ನ್ ಸಿಕ್ಬಿಟ್ರೆ ಈಗ ಅವರ DNA ಇನ್ನೊಂದ್ ಕಡೆ ಎಲ್ಲಾದ್ರೂ ಸಿಗುತ್ತಲ್ಲ. ಈಗ ಉದಾಹರಣೆಗೆ ಒಂದು ಕೊಲೆ ಕ್ರೈಮ್ ಏನಾದ್ರೂ ಆಗಿರಬಹುದು, ಕ್ರೈಮ್ ಅಲ್ಲಿ ಇವರ DNA ಸ್ಯಾಂಪಲ್ ಸಿಕ್ತು. ಆ DNA ಸ್ಯಾಂಪಲ್ ಅಲ್ಲಿ ಇರುವಂತಹ ಈ STR ಗಳನ್ನ ಮತ್ತೆ ಅವರ ದೇಹದಿಂದ ಸಂಗ್ರಹಿಸಿದಂತ STR ಗಳನ್ನ ಮ್ಯಾಚ್ ಮಾಡ್ತಾರೆ. ಇದ್ರ ಮೂಲಕ ನಮಗೆ ಅವರು ನಿಜವಾಗ್ಲೂ ಅಪರಾಧಿನ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ. ಅದೇ ರೀತಿ DNA ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಮತ್ತೆ ಜೆನೆಟಿಕ್ ಚೇಂಜಸ್ ಗಳನ್ನ ಟೈಮ್ ಟು ಟೈಮ್ ಚೇಂಜ್ ಆಗಿದೆಯಾ ಅಂತ ನೋಡ್ಲಿಕ್ಕೆ ಸಹ ಇದನ್ನ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಮುಖ್ಯವಾಗಿ ಯಾವುದು ಹೆಸರೇನಿದ್ರದ್ದು, ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್, DNA ಅನುಕ್ರಮ ಅಂತ ಕರಿತೇವೆ. ಮುಖ್ಯವಾಗಿ ಯೂಸ್ ಮಾಡೋದು ಆನುವಂಶಿಕ ಬದಲಾವಣೆಗಳು, ಬೇರೆ ಬೇರೆ ಕಡೆ ಸಹ ಯೂಸ್ ಮಾಡ್ತಾರೆ. ಅದನ್ನ ಮೊದಲನೇ ಸಾರಿ ನಾವು ನೋಡಿದ್ವಿ, ಹಾಗಾಗಿ ನಿಮ್ಗೆ ನೆನಪಿರಬಹುದು ಅಂತ ಅಂದ್ಕೊಳ್ತೇನೆ STR ಗಳನ್ನ. ಇಲ್ಲದಿದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇನ್ನೂ ಚೆನ್ನಾಗಿ ನೋಡ್ತೇವೆ ನಾವು. ಇನ್ನು ನಿನ್ನೆ ಒಂದು ಕ್ಲಿಯರ್ ಆಗಿ ಹೇಳಬೇಕಿತ್ತು, ಯಾವುದು, ರೈಟ್ ಟು ವೋಟ್ ಅನ್ನೋದ್ರ ಬಗ್ಗೆ. ಅಲ್ಲಿ ಒಂದು ಪ್ರಶ್ನೆಗೆ ಆನ್ಸರ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇದೆ, ಆದ್ರೆ ಆನ್ಸರ್ ಅಲ್ಲಿ ಕೊಟ್ಟಿರೋ ಆನ್ಸರ್ ಸ್ವಲ್ಪ ಮಿಸ್ಟೇಕ್ ಇತ್ತು. ಎಕ್ಸ್ಪ್ಲನೇಷನ್ ಕರೆಕ್ಟ್ ಇದೆ, ನಾ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳಿದ್ದೇನೆ, ಆದ್ರೆ ಚಿಕ್ಕ ತಪ್ಪಾಗಿತ್ತು ಅಲ್ಲಿ. ಅದನ್ನ ರೆಕ್ಟಿಫೈ ಮಾಡ್ತೇನೆ ಡಾಕ್ಯುಮೆಂಟ್ ಮಂತ್ಲಿ ಮ್ಯಾಗಝಿನ್ ಮಾಡಬೇಕಾದ್ರೆ. ಇನ್ನು ಇವತ್ತು ನೋಡೋದು ಕಾನ್ಸ್ಟಿಟ್ಯೂಷನಲ್ ರೈಟ್, ಸ್ಟ್ಯಾಟ್ಯುಟರಿ ರೈಟ್, ಲೀಗಲ್ ರೈಟ್, 3 ಟರ್ಮ್ಗಳು ಬರುತ್ತೆ. ಫಂಡಮೆಂಟಲ್ ರೈಟ್ ಅಂದ್ರೆ ಏನು ಅಂತ ನೀವು ಪಾಲಿಟಿಲಿ ಡೀಟೇಲ್ ಆಗಿ ನೋಡ್ತೀರಿ. ಅದನ್ನ ಬಿಟ್ಟು ಈ 3 ರೈಟ್ ಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತಂದ್ರೆ ಏನು, ರೈಟ್ ದಟ್ ಇಸ್ ಡೈರೆಕ್ಟ್ಲಿ ಗಿವನ್ ಆರ್ ಗ್ಯಾರಂಟಿಡ್ ಬೈ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಕೊಟ್ಟಿರೋದು, ಅಥವಾ ಸಂವಿಧಾನ ಯಾವ್ದಾದ್ರು ಒಂದು ಅಲ್ಲಿ ಕಾನೂನನ್ನ ಅಥವಾ ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಮೆನ್ಷನ್ ಮಾಡಿರಬಹುದು, ಯಾವ್ದಾದ್ರು ಒಂದು ಕಾರ್ಯವನ್ನ ಮಾಡಬೇಕು ಅಂತ ಬೇರೆ ಶಾಸಕಾಂಗಕ್ಕೆ ತಾಕೀತು ಮಾಡಿರಬಹುದು. ಅದರಿಂದಾಗಿ ಹುಟ್ಕೊಂಡಿರುವಂತಹ ರೈಟ್ಗಳು, ಸಂವಿಧಾನದಲ್ಲಿ ಇರುವಂತಹ ರೈಟ್ಗಳು, ಅದನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಕರಿಬಹುದು. ಇನ್ನು ಸ್ಟ್ಯಾಟ್ಯುಟರಿ ರೈಟ್ ಅಂತಂದ್ರೆ ಏನು, ಸ್ಟ್ಯಾಟ್ಯುಟರಿ ಅಂತಂದ್ರೆ ಆಕ್ಟ್ ಅಥವಾ ಲಾ. ಯಾವುದೋ ಒಂದು ಲಾ ಬಂದು ಅಥವಾ ಯಾವುದೋ ಒಂದು ಆಕ್ಟ್ ಅನ್ನ ಜಾರಿಗೊಳಿಸೋದ್ರ ಮೂಲಕ ಒಂದು ರೈಟ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ, ರೈಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಸ್ಟ್ಯಾಟ್ಯುಟರಿ ರೈಟ್. ಕಮ್ಸ್ ಫ್ರಮ್ ಸ್ಪೆಸಿಫಿಕ್ ಲಾ ಆರ್ ಆಕ್ಟ್ ಪಾಸ್ಡ್ ಬೈ ದಿ ಲೆಜಿಸ್ಲೇಚರ್. ಶಾಸಕಾಂಗ ಯಾವ್ದಾದ್ರು ಒಂದು ಆಕ್ಟ್ ಅನ್ನ, ಲಾ ಅನ್ನ ಪಾಸ್ ಮಾಡುತ್ತೆ. ಆ ಪಾಸ್ ಮಾಡಿರೋದ್ರಿಂದ ನಮ್ಗೆ ಯಾವ್ದೋ ಒಂದು ರೈಟ್ ಬರುತ್ತೆ, ನಮ್ಗೆ ಯಾವ್ದೋ ಒಂದು ಹಕ್ಕು ಸಿಗುತ್ತೆ ಅಂತ ಆದ್ರೆ ಅದು ಸ್ಟ್ಯಾಟ್ಯುಟರಿ ರೈಟ್. ಇನ್ನು ಲೀಗಲ್ ರೈಟ್, ಇದು ಒಂದು ಬ್ರಾಡ್ ಟರ್ಮ್. ಇದು ಅಂತಂದ್ರೆ ಬ್ರಾಡ್ ಟರ್ಮ್ ಕವರಿಂಗ್ ಎನಿ ರೈಟ್ ದಟ್ ಇಸ್ ಲೀಗಲಿ ರೆಕಾಗ್ನೈಸ್ಡ್ ಅಂಡ್ ಎನ್ಫೋರ್ಸಿಬಲ್ ಇನ್ಕ್ಲೂಡಿಂಗ್ ದೋಸ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸ್ಟ್ಯಾಟ್ಯೂಟ್ಸ್. ಲೀಗಲ್ ಅಂತಂದ್ರೆ ನೋಡಿ, ದೊಡ್ಡ ಒಂದು ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ, ಲೀಗಲ್. ಇದರ ಅಂಡರ್ಲಿ ಕಾನ್ಸ್ಟಿಟ್ಯೂಷನ್ ರೈಟ್ ಸಹ ಬರುತ್ತೆ, ಸ್ಟ್ಯಾಟ್ಯುಟರಿ ರೈಟ್ ಸಹ ಬರುತ್ತೆ. ಅಂತಂದ್ರೆ ಲೀಗಲಿ ಎನ್ಫೋರ್ಸಿಬಲ್ ಮಾಡ್ಲಿಕ್ಕೆ ಆಗುತ್ತೆ. ಆ ಒಂದು ರೈಟ್ ಉಲ್ಲಂಘನೆ ಆದ್ರೆ ನಾವು ನ್ಯಾಯಾಂಗದ ಹತ್ರ ಹೋಗ್ಬಹುದು, ಜುಡಿಷಿಯರಿ ಹತ್ರ ಹೋಗಿ ಈ ರೈಟ್ ನಂದು ಉಲ್ಲಂಘನೆ ಆಗ್ತಾ ಇದೆ, ನನ್ನ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ ಅಂತ ಕೇಳಬಹುದು. ಅದು ಲೀಗಲ್ ರೈಟ್. ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಡೀಟೇಲ್ ಆಗಿ ಮತ್ತೆ ಪೊಲಿಟಿಲಿ ಓದ್ತೀರಿ, ಆದ್ರೆ ಜಸ್ಟ್ ಒಂದು ಮೆನ್ಷನ್ ಮಾಡಿದ್ದೇನೆ ಅಷ್ಟೇ. ಇನ್ನು ರೈಟ್ ಟು ವೋಟ್ ಇದೆಯಲ್ವಾ, ಇಟ್ಸ್ ಬೆಸ್ಟ್ ಕ್ಯಾರೆಕ್ಟರೈಸ್ಡ್ ಆಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್. ಇದನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತಾನೆ ಹೇಳಬಹುದು. ರೂಟೆಡ್ ಇನ್ ಆರ್ಟಿಕಲ್ 326. ಅದೇನ್ ಹೇಳುತ್ತೆ, 326ನೇ ವಿಧಿ, ವಿಚ್ ಗ್ಯಾರಂಟೀಸ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಏನು ಹಾಗಂದ್ರೆ
ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ತೀವಲ್ವಾ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಅದನ್ನ ಮಾಡಬೇಕು, ಅದನ್ನ ನಡೆಸಬೇಕು ಅಂತ ಆರ್ಟಿಕಲ್ 326 ಹೇಳುತ್ತೆ. ಹವೆವರ್ ಈ ರೈಟ್ ಟು ವೋಟ್ ಇದೆಯಲ್ವಾ, ಇಟ್ ಈಸ್ ಸೈಮಲ್ಟೇನಿಯಸ್ಲಿ ಸ್ಟ್ಯಾಟ್ಯುಟರಿ ರೈಟ್ ಬಿಕಾಸ್ ಇಟ್ಸ್ ಎಕ್ಸಸೈಸ್ ಪ್ರೊಸೆಸ್ ಅಂಡ್ ಲಿಮಿಟೇಷನ್ಸ್ ಆರ್ ಡಿಫೈನ್ಡ್ ಅಂಡ್ ರೆಗ್ಯುಲೇಟೆಡ್ ಬೈ ಸ್ಪೆಸಿಫಿಕ್ ಲೆಜಿಸ್ಲೇಷನ್. ಅರ್ಥ ಆಗ್ತಾ ಇದೆಯಾ? ಸ್ಟ್ಯಾಟ್ಯುಟರಿ ಅಂತಂದ್ರೆ ಯಾವ್ದಾದ್ರು ಒಂದು ಲಾ ಇರಬೇಕು, ಆಕ್ಟ್ ಇರಬೇಕು. ಇಲ್ಲಿ ಮತದಾನ ಅನ್ನೋದು ಅದರ ಲಿಮಿಟೇಷನ್ಸ್ ಇರಬಹುದು, ಅದು ಹೇಗೆ ನಡಿಬೇಕು ಮತದಾನ ಅಂದ್ರೆ ಏನು, ಇದೆಲ್ಲ ಡಿಫೈನ್ಡ್ ಆಗಿರೋದು ಒಂದು ಲೆಜಿಸ್ಲೇಷನ್, ಒಂದು ಲಾದಲ್ಲಿ, ಮುಖ್ಯವಾಗಿ ಒಂದು ಆಕ್ಟ್ ನಲ್ಲಿ. ಯಾವ ಆಕ್ಟ್ ಅದು? ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್. ಹಾಗಾಗಿ ಒಂದು ಆಕ್ಟ್ ನ ಮೂಲಕ ಸಹ ನಾವು ಅದನ್ನ ಡಿಫೈನ್ ಮಾಡಿದ್ದೇವೆ. ಮತ್ತೆ ಕಾನ್ಸ್ಟಿಟ್ಯೂಷನ್ ಸಹ ಅದನ್ನ ಮನ್ನಣೆ, ಅದಕ್ಕೆ ಏನು ಕೊಟ್ಟಿದೆ, ಒಂದು ಮನ್ನಣೆ ಕೊಟ್ಟಿದೆ. ಕಾನ್ಸ್ಟಿಟ್ಯೂಷನ್ ಸಹ ಅದನ್ನ ರೆಕಾಗ್ನೈಸ್ ಮಾಡಿದೆ ಆರ್ಟಿಕಲ್ 326 ಅಡಿಯಲ್ಲಿ. ಹಾಗಾಗಿ ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ ಸಹ ಹೌದು, ಸ್ಟ್ಯಾಟ್ಯುಟರಿ ರೈಟ್ ಸಹ ಹೌದು. ಇನ್ನು ಲೀಗಲ್ ಆಗಿ ನಾವು ಇದು ಉಲ್ಲಂಘನೆ ಆದ್ರೆ ನ್ಯಾಯಾಂಗ ವ್ಯವಸ್ಥೆಯ ಬಳಿ ಹೋಗಿ ನಾವು ಪ್ರಶ್ನೆ ಮಾಡಬಹುದು. ಹಾಗಾಗಿ ಇದು ಲೀಗಲ್ ರೈಟ್ ಸಹ ಹೌದು, ರೈಟ್ ಟು ವೋಟ್ ಅನ್ನೋದು. ಫಂಡಮೆಂಟಲ್ ರೈಟ್ ಹೌದಾ ಇದು? ಅಲ್ಲ, ನಿನ್ನೆ ನೋಡಿದ್ವಿ ಇದ್ರ ಬಗ್ಗೆ, ಹಾಗಾಗಿ ಆಗಿರ್ಬೋದು ಅನ್ಕೊಳ್ತೇನೆ. ವಿತ್ ರೆಫರೆನ್ಸ್ ಟು ದಿ ಡಾಂಕಿ ರೂಲ್ ಆಫನ್ ರಿಪೋರ್ಟೆಡ್ ಇನ್ ನ್ಯೂಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. It is an informal term used for a transnational human trafficking path involving illegal border crossing. ಅಥವಾ ಇಲ್ಲಿಗಲ್ ಆಗಿ ಬಾರ್ಡರ್ ಕ್ರಾಸ್ ಮಾಡೋದು, ಮತ್ತೆ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಣೆ, ಇದೆಲ್ಲ ಆಗುತ್ತೆ ಇದರಲ್ಲಿ. ಆ ಒಂದು ಅದನ್ನ ವಿವರಿಸಲಿಕ್ಕೋಸ್ಕರ ಡಾಂಕಿ ರೂಟ್ ಅನ್ನ ಹೇಳ್ತಾರೆ ಅಂತ ಈ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಿದ್ದಾರೆ. ರೂಟ್ ಇನ್ವಾಲ್ವ್ಸ್ ಎಂಟ್ರಿ ಇನ್ ಟು ದಿ ಯುನೈಟೆಡ್ ಸ್ಟೇಟ್ಸ್ ಟು ಮಲ್ಟಿಪಲ್ ಲೀಗಲಿ ರೆಕಾಗ್ನೈಸ್ಡ್ ರೆಫ್ಯೂಜಿ ಚೆಕ್ ಪಾಯಿಂಟ್. ನೋಡಿ, ಕರೆಕ್ಟ್ ಆಗಿ ನೋಡಿ, ಮಲ್ಟಿಪಲ್ ಲೀಗಲಿ ರೆಕಾಗ್ನೈಸ್ಡ್ ಅಂತಂದ್ರೆ ಲೀಗಲ್ ಆಗಿರೋ ರೂಟ್ ಮೂಲಕ ಹೋಗ್ತಿದ್ದಾರೆ ಅವರು. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಆರ್ಗನೈಸ್ಡ್ ಸ್ಮಗ್ಲಿಂಗ್ ನೆಟ್ವರ್ಕ್ಸ್ ಎಕ್ಸ್ಪ್ಲಾಯ್ಟಿಂಗ್ ವಲ್ನರೇಬಲ್ ಪಾಪ್ಯುಲೇಷನ್ಸ್ ಸೀಕಿಂಗ್ ಟು ಮೈಗ್ರೇಟ್ ವಿತೌಟ್ ವ್ಯಾಲಿಡ್ ಡಾಕ್ಯುಮೆಂಟೇಶನ್. ಅಲ್ವಾ, ವಿತ್ ವ್ಯಾಲಿಡ್ ಡಾಕ್ಯುಮೆಂಟೇಶನ್ ಇಲ್ಲ ಅವ್ರ ಹತ್ರ, ನೇರವಾದ ಬೇಕಾದಂತಹ ದಾಖಲೆಗಳೆಲ್ಲ ಇದ್ದಿದ್ರೆ ಅವರು ಸರಿಯಾದ ಮಾರ್ಗದ ಮೂಲಕನೇ ಹೋಗ್ತಾ ಇದ್ರು, ಹಣ ಇದ್ದಿದ್ರು ಸಹ ಹೋಗ್ತಾ ಇದ್ರು. ಹಾಗಾಗಿ ಇಲ್ಲಿ ಏನಿದೆ, ಸ್ಮಗ್ಲಿಂಗ್ ಸಹ ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ. ವಲ್ನರೇಬಲ್ ಪಾಪ್ಯುಲೇಷನ್ಸ್ ಇರುತ್ತಲ್ವಾ, ದುರ್ಬಲ ವರ್ಗದವರು, ಅವರನ್ನ ಸಹ ಏನೇನೋ ಆಸೆ ತೋರಿಸಿ, ಆಮಿಷವನ್ನು ತೋರಿಸಿ ಎಕ್ಸ್ಪ್ಲಾಯ್ಟ್ ಮಾಡೋರು ಇರ್ತಾರೆ. ಹಾಗಾಗಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್? ಓನ್ಲಿ 2. ಸ್ಟೇಟ್ಮೆಂಟ್ 1 and 3 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಯಾಕೆ? ಬಿಕಾಸ್ ರೂಟ್ ಇನ್ವಾಲ್ವ್ಸ್ ಇಲ್ಲಿಗಲ್ ಕ್ರಾಸಿಂಗ್, ಇಲ್ಲಿಗಲ್ ಆಗಿ ಕ್ರಾಸ್ ಮಾಡೋದು, ನಾಟ್ ಲೀಗಲಿ ರೆಕಗ್ನೈಸ್ಡ್ ರೆಫ್ಯೂಜಿ ಚೆಕ್ ಪಾಯಿಂಟ್ಸ್. ಲೀಗಲಿ ರೆಕಗ್ನೈಸ್ ಮಾಡಿರುವಂತಹ ಚೆಕ್ ಪಾಯಿಂಟ್ ನ ಮೂಲಕ ಅವರು ಪಾಸ್ ಆಗೋದಿಲ್ಲ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಮ್ಯಾರಿಟೈಮ್ ಸೇಫ್ಟಿ ಆರ್ಕಿಟೆಕ್ಚರ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ನೋಡಿ, ಮ್ಯಾರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್ at Port Blair plays a central role in responding to distress situations in the Andaman Sea region. ಅರ್ಥ ಆಗ್ತಾ ಇದೆಯಾ? ಅಂಡಮಾನ್ ಸಿ ರೀಜನ್ ಅಲ್ಲಿ ಏನಾದ್ರೂ ಡಿಸ್ಟ್ರೆಸ್ ಆದಾಗ, ಏನಾದ್ರೂ ಘಟನೆಗಳಾದಾಗ ಅದನ್ನ ರೆಸ್ಪಾಂಡ್ ಮಾಡ್ಲಿಕ್ಕಿದೆ ಮ್ಯಾರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್. ಎಲ್ಲಿದೆ? ಪೋರ್ಟ್ ಬ್ಲೇರ್ ನಲ್ಲಿ ಇರೋದು. ಇನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಆಕ್ಟ್ ಆಸ್ ನೋಡಲ್ ಏಜೆನ್ಸಿ ಫಾರ್ ಎಕ್ಸಿಕ್ಯೂಟಿಂಗ್ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಇನ್ ಇಂಡಿಯಾಸ್ ಮ್ಯಾರಿಟೈಮ್ ಝೋನ್ಸ್. ಕೋಸ್ಟ್ ಗಾರ್ಡ್ ಇರೋದು, ಕಾವಲು ಭದ್ರತಾ ಪಡೆ ಅದಿರೋದು ಯಾಕೆ? ಬೇರೆ ಬೇರೆ ಮ್ಯಾರಿಟೈಮ್ ಝೋನ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ರೆಸ್ಕ್ಯೂ ಆಪರೇಷನ್ ಅದನ್ನ ನಡೆಸೋಕೆ. ಇನ್ನು ಮೂರನೇ ಸ್ಟೇಟ್ಮೆಂಟ್ ನೋಡಿ, ಇಂದಿರಾ ಪಾಯಿಂಟ್ ಈಸ್ ಇಂಡಿಯಾಸ್ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಅಂಡ್ ಫಂಕ್ಷನ್ಸ್ ಆಸ್ ದಿ ಪ್ರೈಮರಿ MRCC ನೋಡ್ ಇನ್ ದಿ ಇಂಡಿಯನ್ ಓಷಿಯನ್. ಇದು ಕರೆಕ್ಟ್ ಇರಬಹುದು, ಆದ್ರೆ ಏನ್ ಹೇಳಿದ್ದಾರೆ? ಈಸ್ಟರ್ನ್ ಮೋಸ್ಟ್ ಪಾಯಿಂಟ್. ಈಸ್ಟ್ ಮೋಸ್ಟ್, ಅದು ಈಸ್ಟ್ ಅಂತಂದ್ರೆ ಯಾವ ದಿಕ್ಕು? ಪೂರ್ವದ ತುದಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲ. ಹಾಗಾಗಿ 2 ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್. 1 and 2 ಆರ್ ಕರೆಕ್ಟ್. 3 is incorrect. ಇಂದಿರಾ ಪಾಯಿಂಟ್ ಇಸ್ ದಿ ಸದರ್ನ್ ಮೋಸ್ಟ್, ನಾಟ್ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್. ಇನ್ನು ವಿತ್ ರೆಫರೆನ್ಸ್ ಟು ದಿ ರೀನೋ DNA ಇಂಡೆಕ್ಸ್ ಸಿಸ್ಟಮ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಇಸ್ ಜೆನೆಟಿಕ್ ಸರ್ವೆಲೆನ್ಸ್ ಸಿಸ್ಟಮ್ ಇಂಟೆಂಡೆಡ್ ಟು ಐಡೆಂಟಿಫೈ ಇಂಡಿವಿಜುವಲ್ rhinos through DNA profiling. It aids in tackling illegal wildlife trade by linking seized rhino horns to specific animals. It relies primarily on mitochondrial DNA sequencing to track maternal lineages of rhinos. ಹೌದಾ? ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಅನಿಸ್ತಾ ಇದೆ? ಓನ್ಲಿ 2 ಇಲ್ಲಿ. 1 and 2 ಆರ್ ಕರೆಕ್ಟ್. ಮೂರನೇದು ಇನ್ಕರೆಕ್ಟ್. ಯಾಕೆ? ಯೂಸ್ ಮಾಡ್ತಾ ಇರೋದು ಯಾವುದು? STR ಮೆಥಡ್, ನಾಟ್ ಮೈಟೋಕಾಂಡ್ರಿಯಲ್ DNA. ಇದು ಸಹ ಬೇರೆ. ಆ ಮೆಥಡ್ ಅನ್ನ ನೀವು ಮ್ಯಾಟರ್ನಲ್ ಲೀನೇಜ್ ಅನ್ನ ನೋಡಕ್ಕೆ ಬಳಸ್ತಾರೆ, ಅಂದ್ರೆ ತಾಯಿಯಿಂದ ಬಂದಂತಹ ಬೇರೆ ಬೇರೆ ಜೀನ್ಗಳನ್ನ, ವಂಶಾವಳಿಯನ್ನ ಚೆಕ್ ಮಾಡ್ಲಿಕ್ಕೆ ಅದನ್ನ ಬಳಸ್ತಾರೆ. ಆದ್ರೆ ಇಲ್ಲಿ ಯೂಸ್ ಮಾಡಿರೋದು ಯಾವುದು? ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್, ಈ ಒಂದು ಮೆಥಡ್ ಅನ್ನು ಯೂಸ್ ಮಾಡಿದ್ದಾರೆ, ನಾಟ್ ಮೈಟೋಕಾಂಡ್ರಿಯಲ್ DNA.
ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ದ ಇಮ್ಮೆನ್ಸ್ ಟಾಸ್ಕ್ ಆಫ್ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್ ಕ್ಯಾನ್ ಸಮ್ಟೈಮ್ಸ್ ಫೀಲ್ ಓವರ್ವೆಲ್ಮಿಂಗ್. ಇಂಗ್ಲಿಷ್ ಅನ್ನ ಕಲೀರಿ ಕಲೀರಿ ಅಂತ ಹೇಳ್ತಾನೆ ಇರ್ತೇನೆ. ಹಾಗಾಗಿ ಹೊಸ ಲ್ಯಾಂಗ್ವೇಜ್ ಅನ್ನ ಕಲಿಯೋದು ಏನಾಗಿರ್ಬಹುದು ಕೆಲವೊಂದ್ ಸಾರಿ ಇಮ್ಮೆನ್ಸ್ ಟಾಸ್ಕ್. ಇಮ್ಮೆನ್ಸ್ ಅಂತಂದ್ರೆ ಅಪಾರ, ವಾಸ್ಟ್, ಎನಾರ್ಮಸ್, ಹ್ಯೂಜ್ ಅಂತ, ಬೃಹತ್, ದೊಡ್ಡ ಕೆಲಸ ಅದು. ನ್ಯೂ ಲ್ಯಾಂಗ್ವೇಜ್ ಕ್ಯಾನ್ ಸಮ್ಟೈಮ್ಸ್ ಫೀಲ್ ಓವರ್ವೆಲ್ಮಿಂಗ್. ಓವರ್ವೆಲ್ಮಿಂಗ್ ಅಂತಂದ್ರೆ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ಸಮಟೈಮ್ಸ್ ಅದು ಓವರ್ವೆಲ್ಮ್ ಆಗುತ್ತೆ. ಫಿಲ್ಡ್ ವಿತ್ ಸ್ಪ್ಯೂರಿಯಸ್ ಕ್ಲೇಮ್ಸ್ ಅಬೌಟ್ ಕ್ವಿಕ್ ಮಾಸ್ಟರಿ. ಕೆಲವೊಂದ್ಸರಿ ಏನ್ ಹೇಳ್ತಾರೆ, ಸ್ಪೂರಿಯಸ್ ಅಂತಂದ್ರೆ ಏನು, ನಕಲಿ, ಕಲ್ತ್ ಬಿಟ್ಟಿದ್ದೇನೆ ಅಂತ ಅಂದ್ಕೊಂಡು ಎಲ್ಲ ನನಗೆ ಬಂದ್ಬಿಡತ್ತೆ ಅಂದ್ಕೊಂಡ್ಬಿಡೋದು. ಒಂದ್ 2 ದಿನ ಯಾವ್ದೋ ಒಂದು ಬುಕ್ ತಗೊಳ್ಳೋದು, 2-3 ದಿನ ಓದೋದು, ಆಮೇಲೆ 5ನೇ ದಿನಕ್ಕೆ ಅದು ಬೋರ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಆವಾಗ್ಲೇ ಇಲ್ಲ ಇಂಗ್ಲಿಷ್ ಎಲ್ಲ ಬರುತ್ತೆ ಅಂತ ಅಂದ್ಕೊಳ್ಳೋದು. ಕೆಲವೊಂದ್ಸರಿ ಹಾಗಾಗ್ಬಿಡುತ್ತೆ. ಹವೆವರ್ ಅ ಪ್ಯಾಷನೇಟ್ ಟೀಚರ್ ಕ್ಯಾನ್ ಗ್ಯಾಲ್ವನೈಸ್ ಸ್ಟೂಡೆಂಟ್ಸ್. ಆದ್ರೆ ಕೆಲವರು ಶಿಕ್ಷಕರು ಪ್ಯಾಷನೇಟ್, ತುಂಬಾ ಉತ್ಸಾಹದಿಂದ ಇರೋರು, ಕ್ಯಾನ್ ಗ್ಯಾಲ್ವನೈಸ್ ಸ್ಟೂಡೆಂಟ್ಸ್. ಗ್ಯಾಲ್ವನೈಸ್ ಅಂತಂದ್ರೆ ಏನು, ಇನ್ಸ್ಪೈರ್ ಮಾಡೋದು, ಸ್ಟಿಮ್ಯುಲೇಟ್, ಎಕ್ಸೈಟ್, ಪ್ರಚೋದಿಸೋದು, ಹುರಿದುಂಬಿಸೋದು. ಹೆಲ್ಪಿಂಗ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಲೆಕ್ಸಿಕಲ್ ನ್ಯೂಆನ್ಸಸ್. ಲೆಕ್ಸಿಕಲ್ ಅಂತಂದ್ರೆ ಏನಂದ್ರೆ ವರ್ಡ್ ರಿಲೇಟೆಡ್, ವೊಕ್ಯಾಬುಲರಿ ರಿಲೇಟೆಡ್, ಶಬ್ದಕೋಶಕ್ಕೆ ಸಂಬಂಧಿಸಿದ್ದು. ಆ ಲೆಕ್ಸಿಕಲ್ ನ್ಯೂಆನ್ಸಸ್ ಅಲ್ಲಿ ಏನಾದ್ರೂ, ಲೆಕ್ಸಿಕಲ್ ನ್ಯೂಆನ್ಸಸ್ ಅಂತಂದ್ರೆ ಶಬ್ದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ತೊಂದರೆ ಬಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡೋದು. ಅಂಡ್ ಎನ್ಕರೇಜಿಂಗ್ ದೆಮ್ ಟು ಪ್ರಾಕ್ಟೀಸ್, ಮತ್ತೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದು. ಇನ್ ಟೈಮ್ ದರ್ ಎಫರ್ಟ್ಸ್ ವಿಲ್ ರಿಕ್ವೈಟ್ ದೆಮ್ ವಿತ್ ಫ್ಲೂಯೆನ್ಸಿ. ರಿಕ್ವೈಟ್ ಅಂತಂದ್ರೆ ಏನು, ಪ್ರತಿಫಲ ನೀಡುವುದು. ಅವರು ದಿನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಪ್ರತಿಫಲ ಸಿಗುತ್ತೆ. ಹಾಗಾಗಿ ನೀವು ಸಹ ಆಗಾಗ ಆದಷ್ಟು ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಿ, ನಿಮಗೂ ಒಳ್ಳೆ ಪ್ರತಿಫಲ ಸಿಗುತ್ತೆ. ನಾಳೆ ಭಾನುವಾರ ಆಗಿರೋದ್ರಿಂದ ಯಾವುದೇ ಕ್ಲಾಸ್ ಇರೋದ್ರಿಲ್ಲ. ಸೋಮವಾರ ಮತ್ತೆ ಭೇಟಿಯಾಗೋಣ. ನಾಳೆ ಭಾನುವಾರದನ್ನ ಮತ್ತೆ ಸೋಮವಾರ ಡಿಸ್ಕಸ್ ಮಾಡೋಣ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.